ನಮಸ್ತೆ, ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು ಸ್ಪೆಷಲ್ ಡಿಶ್ ಬ್ರೇಕ್ಫಾಸ್ಟ್ ರೆಸಿಪಿಯೊಂದಿಗೆ ಬರ್ತಾ ಇದ್ದೀನಿ. ಆಂಧ್ರ ಸ್ಟೈಲ್ ಪೆಸರಟ್ಟು ರೆಸಿಪಿ. ಇದನ್ನು ಉತ್ತರ ಕರ್ನಾಟಕದ ಕಡೆ ಹೆಸರು ಕಾಳಿನ ದೋಸೆ ಅಂತ ಕರೀತಾರೆ. ಇದನ್ನು ಚಿಕ್ಕ ಮಕ್ಕಳು ತಿನ್ಬೋದು, ದೊಡ್ಡವರು ತಿನ್ಬೋದು. ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಹೇಳ್ಕೊಡ್ತಾ ಇದ್ದೀನಿ. ಪ್ಲೀಸ್ ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವಾಗ ಮೆಜರ್ಮೆಂಟ್ ತೋರಿಸ್ತಾ ಇದ್ದೀನಿ. 1 ಗ್ಲಾಸ್ನಷ್ಟು ಹೆಸರು ಕಾಳು ತೊಗೊಂಡಿದ್ದೀನಿ. ಇವಾಗ ಅರ್ಧ ಗ್ಲಾಸ್ನಷ್ಟು ಅಕ್ಕಿ ತೊಗೊತಾ ಇದ್ದೀನಿ. ಅದೇ ಗ್ಲಾಸಲ್ಲಿ 1/4 ಕಪ್ನಷ್ಟು ಕಡಲೆಬೇಳೆ ತೊಗೊತಾ ಇದ್ದೀನಿ. ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮಾಡ್ಕೊಳ್ಳೋರಾದರೆ ಓವರ್ ನೈಟ್ ನೆನೆಸಿಟ್ಕೋಬೇಕು. ಬೆಳಗ್ಗೆ ರುಬ್ಕೊಂಡು ಆಗಿದ್ದಾಗ ಮಾಡ್ಬೋದು ದೋಸೆನ. ಇವಾಗ ಡೇ ಟೈಮ್ ಮಾಡ್ಕೊಳ್ಳೋರಾದ್ರೆ 4ರಿಂದ 5 ತಾಸು ನೆನೆಸ್ಕೊಳ್ಬೇಕು. ಜಾಸ್ತಿ ನೆನೆಸ್ಬಾರ್ದು ಹೆಸರು ಕಾಳನ್ನ. ಇವಾಗ ನಾನು ಮಿಕ್ಸಿ ಜಾರಿಗೆ ಏನೇನು ಹಾಕ್ಕೋಬೇಕಂತ ಹೇಳ್ಕೊತಾ ಇದ್ದೀನಿ. ಓವರ್ ನೈಟ್ ನೆನೆಸೋಕೆ ಇಟ್ಟಿದ್ದೀನಿ. ಬೆಳಗ್ಗೆ ಮಾರ್ನಿಂಗ್ ಇದು 1-1.5 ಇಂಚಷ್ಟು ಹಸಿ ಎಲ್ಲ ತೊಗೊಂಡಿದ್ದೀನಿ. 5ರಿಂದ 6 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕರಿಬೇವು 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ. ಇವಾಗ ಬೆಳಗ್ಗೆ ಚೆನ್ನಾಗಿ ನೆನ್ಕೊಂಡಿದ್ದೇವೆ ಹೆಸರು ಕಾಳು. ಇವಾಗ ಇದನ್ನು ನೀರೆಲ್ಲ ತೊಗೊಂಡು 2ರಿಂದ 3 ಸತಿ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಇವಾಗ ನಾನು ನೋಡಿ ಪೂರ್ತಿಯಾಗಿ ತಕ್ಕೊಂಡು ಬರ್ತಾಯಿದ್ದೀನಿ. ನೀರೆಲ್ಲ ತೆಗೆದು ನೋಡಿ ತಗೊಂಬಂದಿದ್ದಾಯ್ತು. ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಈರುಳ್ಳಿನ ಬಿಟ್ಟು ಉಳಿಕೆದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಜೀರಿಗೆ, ಕರಿಬೇವು, ಹಸಿಮೆಣಸಿನ್ಕಾಯಿ, ಈರುಳ್ಳಿನ ಬಿಟ್ಟು ಹಸಿ ಅಲ್ಲ, ಕರಿಬೇವು, ಕೊತ್ತಂಬರಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು. ಇದನ್ನು ದೋಸೆ ಹಿಟ್ಟಿನ ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಸಣ್ಣದಾಗಿ ರುಬ್ಕೊಂಬರ್ತಾಯಿದ್ದೀನಿ. ನೋಡಿ ಇದೇ ರೀತಿಯಾಗಿ ಲಾಸ್ಟಿಗೆ ಎಂಡಿಗೆ ಈರುಳ್ಳಿನ ಹಾಕ್ಕೊಂಡು 5 to 10 ಸೆಕೆಂಡ್ ಅಂದ್ರೆ ಬೇಗ ತರಿಯಾಗಿ ರುಬ್ಕೊಂಬಂದ್ಬಿಡ್ಬೇಕು. ಇದನ್ನ 5 to 10 ಸೆಕೆಂಡ್ನಷ್ಟು ಅಷ್ಟೇ ರುಬ್ಕೊಂಬರ್ತಾಯಿದ್ದೀನಿ. ನೋಡಿ ಇದೇ ರೀತಿಯಾಗಿ ಉಷ್ಟು ಹೆಸರು ಕಾಳನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಗ್ಯಾಸ್ ದೋಸೆ ಮಾಡಲಿಕ್ಕೆ ಹಂಚನ್ನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೆ ನಾನು ಆಲ್ರೆಡಿ. ನೋಡಿ ಇದೇ ರೀತಿಯಾಗಿ ಹಂಚಿಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಚೆನ್ನಾಗಿ ದೋಸೆ ಹಾಕ್ಕೊತಾ ಇದ್ದೀನಿ. ಫಸ್ಟ್ ಟೈಮ್ ಮಾಡೋರಾದರೂ ಮಾಡ್ಬೋದು ದೋಸೆನ. ಎಷ್ಟು ಚೆನ್ನಾಗಿ ಬರ್ತೈತಿ. ಎಷ್ಟು ಅಕ್ಕಿ ಅದಕ್ಕೆ ಮಿಕ್ಸ್ ಮಾಡಿದ್ದೀನಿ ಅಂತ ಕ್ರಿಸ್ಪಿನೆಸ್ಗೆ ಮಿಕ್ಸ್ ಮಾಡಿದ್ದೀನಿ. ಇದ್ರ ಮೇಲೆ ಕ್ಯಾರೆಟ್ನ ತುರಿದು ಹಾಕ್ಕೋಬೋದು, ಈರುಳ್ಳಿನ ಹಾಕ್ಕೋಬೋದು, ಕುಕ್ಕುಂಬರ್ನ ಹಾಕ್ಕೋಬೋದು, ಸೌತೆಕಾಯಿನ ಹಾಕ್ಕೋಬೋದು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿ ಬರ್ತೈತೆ ದೋಸೆ ಅಂತಂದ್ರೆ ಕ್ರಿಸ್ಪಿಯಾಗಿ ಬರ್ತೈತೆ ಅಕ್ಕಿ ಹಾಕಿರೋದ್ರಿಂದ. ಹೆಸರು ಕಾಳಿನಲ್ಲಿ ಮಾಡ್ತಾರೆ, ಬೇಗ ಮೆತ್ತಗಾಗಿಬಿಡ್ತೈತೆ ಅದು. ಅಷ್ಟೊಂದು ಅನ್ಸೋದಿಲ್ಲ, ರುಚಿ ಅನ್ಸೋದಿಲ್ಲ. ಈಗ ಸ್ವಲ್ಪ ಅಕ್ಕಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿನೂ ಬರ್ತೈತಿ, ಕ್ರಿಸ್ಪಿನೆಸ್ಸು ಜಾಸ್ತಿನೂ ಆಗ್ತೈತಿ. ನೋಡಿ ಆಂಧ್ರ ಸ್ಟೈಲ್ ಪೆಸರಟ್ಟು. ಇದ್ರ ಜೊತೆ ಟೊಮೆಟೊ ಚಟ್ನಿ ಮಾಡ್ಕೊತಾರೆ. ಟೊಮೆಟೊ ಚಟ್ನಿ ರೆಸಿಪಿ ಬೇಕಾದರೆ ನಮಗೆ ಕಮೆಂಟ್ಸ್ ಮಾಡಿ ಹೇಳ್ರಿ ಪ್ಲೀಸ್, ರೆಸಿಪಿ ಹಾಕಿ ಅಂತೇಳಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ.